ಸವಿ, ಲೇ ಸವಿ. ಯಾರು? ಅಯ್ಯ ಲಲಿತವನ, ಬಾರವ ಒಳಗ. ನೀನು ಹೊರಗ ನಿಂತಿಯಲ್ಲ, ಬಾ ಈ ಕಡೆ ಒಳಗಡೆ. ಅದ ಮಾತಾಚಿಗವ, ಸವಿನ ನೋಡಕ್ ಬಂದಿದ್ದೆ. ಅದ ಅನ್ಬೇಚಿಗವ. ಸವಿತವನ ಒಳಗಡೆ ತಡೆಯವ. ಸವಿತೆ, ಲೇ ಸವಿತೆ, ಈ ಲಲಿತವ ಬಂದ ನೋಡು. ಹಾಯವ್ವ, ಬಂದೆ. ಏನವ ಲಲಿತವ, ನೀನು ನಿನ್ನೆ ರಾತ್ರಿ ಬಾ ಅಂತ ಹೇಳಿ ಕಳ್ಸಿತ್ತು ಸವಿತಿ ಜೊತೆ, ನೀನು ಬರಲಿಲ್ಲವ? ಅದು ಚಿಗವ, ಮನ್ಯಾಗ ಒಂದು ಸ್ವಲ್ಪ ಕೆಲಸ ಇತ್ತ, ಹಾಗಾಗಿ ಬರೋಕೆ ಆಗ್ಲಿಲ್ಲವೇ ನನಗೆ. ಹೌದನವ, ಇಲ್ಲಿ ಬಿಡು. ಈಗ ಮನೆ ಕೆಲಸ ಎಲ್ಲ ಆಗೈತಾ ಅಂದಂಗೆ ಏನು ಮಾಡಕೊಂತಾಳೆ ನಿಮ್ಮ ಚಿಗವ? ನಮ್ಮ ಚಿಗವ ಮಕ್ಕೊಂಡಿದ್ಲಿವೆ, ಅದಕ್ಕೆ ಹಂಗೆ ಅಡ್ಡಾಡ್ಕೊತ ಬಂದೆ. ಸವಿತಿನ ಮಾತಾಡ್ಸಿದ್ರ ಆತಂತಂದು. ಲಲಿತಿ, ಈಗ ಬಂದಿನ? ಇಬ್ರು ಮಾತಾಡ್ಕೊತೀರಿ, ನಾ ಅಡುಗೆ ಮಾಡಕೊಂತೀನಿ, ಅಡುಗೆ ಕೆಲಸ ಮುಗಿಸ್ತೀನಿ ಏನ? ಆತ ಬೇವ. ಒಂದು ನಿಮಿಷ ಇರ ಹೇಳ್ತವ, ಹಿಂಗೆ ಬಂದ್ಬಿಡ್ತೀನಿ. ಸರಿ, ಲಗುನ ಬಾ, ನಿನ್ನ ಜೊತೆ ಸ್ವಲ್ಪ ಮಾತಾಡೋದೈತಿ. ಆಯ್ತಾಯ್ತು, ಒಂದು ನಿಮಿಷ ಇರಿ, ಹಿಂಗೆ ಬಂದ್ಬಿಡ್ತೀನಿ. ಲಲಿತಿ, ಅರೆ ಸೌಗಿ ಪಾಯಸ. ಸಾವಿಗೆ ಪಾಯಸನ ನಿನಗೆ ಇಷ್ಟ ಅಲ್ಲ. ನಿನ್ನೆ ರಾತ್ರಿ ನೀನು ಬರೋಕ್ಕಾಗಲಿಲ್ಲಲ್ಲ, ಹಾಗಾಗಿ ನೀನು ಪಾಲಿನ ಹಂಗೆ ತೆಗೆದಿಟ್ಟಿದ್ದೆ. ನೀನು ಬೆಳಗ್ಗೆ ಬರ್ತೀಯ ಅಂತ ನನಗೆ ಗೊತ್ತಿತ್ತು. ಅದಕ್ಕೆ ತಗೋ, ಲಗು ಲಗುನ ತಿನ್ನು. ಮತ್ತು ನಿಮ್ಮ ಚಿಗವ ಯಾರು ಬಂದಿಂದ ಇಲ್ಲಿಗೇನು ಬರೋಂಗಿಲ್ಲ, ತಗೋ ಆರಾಮಾಗಿ ಕುತ್ಕೊಂಡು ತಿನ್ನು. ಹಾಂ, ಸೌಗಿ ಪಾಯಸ ನೋಡಿದ್ರೆ ನಮ್ಮ ಬಾಯಲ್ಲಿ ನೀರು ಬರಾಕತ್ತೈತೆ ನೋಡ್ಲೆ. ನೀ ನೋಡ್ಲೆ, ನನ್ನ ಕ್ಲೋಸ್ ಫ್ರೆಂಡ್ ಅಂದ್ರೆ ಕೊಡ್ಲೆ, ಲಗುನ ಕೊಡ್ಲೆ. ನನಗಂತೂ ತಿನ್ಬೇಕಂತ ಅನ್ಸಕ್ಕೆ ಬಂದ್ಬಿಟ್ಟೈತೆ ಅದನ್ನು ನೋಡಿದ ತಕ್ಷಣ. ಮಾಧವ, ಏ ಮಾಧವ. ಅಲ್ಲ ಲಲಿತಿ, ನಿಮ್ಮ ಚಿಗವ್ಗೆ ಏನಾರ ನಾಯಿ ಮುಗೈತನ? ನೀನು ಬಂದ ತಕ್ಷಣ ನಿನ್ನಿಂದನ ಬಂದ್ಬಿಟ್ಟಾಳಲ್ಲ ಆಗ. ಸವಿತಿ, ನಾನೇನಾರ ಇಲ್ಲಿ ಬಂದು ಸೌಗಿ ಪಾಯಸ ತಿನ್ನೋದು ಏನಾರ ನಮ್ಮ ಚಿಗವ ನೋಡಿಲ್ಲ ಅಂದ್ರೆ ಅಷ್ಟ ನನ್ನ ಕತ್ತಿ. ಏನು ಮಾಡಲಿಯ ನಾನು? ನಮ್ಮ ಚಿಗವನ ಕಣ್ಣಿಗೆ ಮಾತ್ರ ನಾ ಬೀಳಬಾರ್ದಲ್ಲಿ. ಸವಿತಿ, ಲಲಿತನ ಒಳಗಡೆ ಕರ್ಕೊಂಡು ಹೋಗಿ. ಲಲಿತಾ, ನೀ ಆ ಕಡೆ ಒಳಗಡೆ ರೂಮ್ನಾಗ ಹೋಗವ. ಅಲ್ಲಿ ಅಡುಗೆ ಮನೆ ಐತಲ್ಲ ನಮ್ದು, ಅಡುಗೆ ಮನೆಯಾಗ ಕುತ್ಕೊಂಡು ತಿಂದು ಅಲ್ಲೇ ನಮ್ಮ ಹಿತ್ತಲ್ದಾಗ ಆಸ್ತಿನ ನಿಮ್ಮ ಮನೆಗೆ ಹೋಗ್ಬಿಡು. ಅಲ್ಲಿ ನಮ್ಮ ಹಿತ್ತಲ್ದಾಗ ಆಸ್ತಿ ಹೋದ್ರೆ ನಿಮ್ಮ ಮನೆ ಒಳಗಡೆ ಹೋಗ್ಬೋದು ನೋಡು. ಹಂಗೇನಾರ ಮಾಡಿಪಿಲ್ಲ. ಸವಿತಿ, ಕರ್ಕೊಂಡು ಹೋಗ್ಲಿ ಒಳಗಡೆ. ಇವ್ರು ಚಿಗವ ನೋಡಿಲ್ಲ ಅಂದ್ರೆ ಮತ್ತೆ ಅದಕ್ಕೊಂದಿಟ್ಟು ಏನಾರ ಅಂದ್ಗಿಂದಾಳ. ಹೌದು ಲಲಿತ, ಹಂಗೆ ಮಾಡೋಣ ಬಾ. ನಮ್ಮ ಹಿತ್ತಲ್ದಾಗ ಆಸೆ ನೀವು ಹೋಗ್ಬೋದು ಆರಾಮಾಗಿ. ಬಾ, ಒಂದೆರಡು ಕರಿಬೇವು ಗಿಡ ಏನಾರು ಕಿತ್ಕೊಡ್ತೀನ ನಿನ್ನ ಕೈಯಾಗ, ತೊಗೊಂಡು ಹೋಗಂತ. ಬಾ ಲಗುನ ಬಾ, ಆಯ್ತಾ ಒಳಗಡೆ. ಅಯ್ಯ ಮಾಧವ, ಏನು ಓನ ಅನ್ನವಲ್ಲಿ ಎಲ್ಲಯ್ಯವ, ಮನ್ಯಾಗ ಅದೇನೇ ಏನಿಲ್ಲ. ಈಗಿದೊಂದು ದೊಡ್ಡ ಕಾಟತ್ತಾಗ ಆ ಹುಡುಗಿ 2 ನಿಮಿಷ ತಣ್ಣಗೆ ಕುತ್ಕೊಂಡಂಗಿಲ್ಲ ನೋಡು. ಒಂದೇ ಸಮನ ಆ ಹುಡುಗಿನ ಉರಿಸ್ಕೊಂತಿರ್ತಾಳೆ ನೋಡು. ಬಾಬೇ ಬಾಬೇ ಅಕ್ಕ, ಒಳಗಡೆ ಅಲ್ಲೇ ನಿಂತಿಯಲ್ಲ ಬಾಗಲ್ದಾಗ, ಬಾ ಇತ್ತಾಗ ಒಳಗಡೆ ಅದೀನಿ. ಏನು ಬೇರೆ ಅದ ಅಕ್ಕ, ಒಳ್ಳಾಟ ನಮ್ಮ ಮನೆ ತಲ್ಲಿ ಬಂದ್ಬಿಟ್ಟಿದಿ. ಅದೇ ನಮ್ಮ ಲಲಿತವ ಮನ್ಯಾಗ ಕಾಣವಳ್ಳು, ಎಲ್ಲೂ ಹೊರಗಡೆನೂ ಓದರಿದೆ, ಹಿತ್ತಲ್ದಾಗೂ ಇಲ್ಲದಂಗಾಗಿರ್ಲಿ ಬಿಡಾಕಿ. ಅದಕ್ಕೆ ನಿಮ್ಮನೆ ತಲೆ ಏನಾರ ಬಂದಾಳ ಏನ ಅಂತಂದು ಕರ್ಕೊಂಡು ಹೋದ್ರ ಆತಂತಂದು ಬಂದಿದ್ದೆ ನೋಡು. ನಿನ್ನ ಮಗಳು ಸವಿತೆಗೆ ಮತ್ತಾಕೆ ಲಲಿತವ ಮಾತಾಡ್ಕೊತಿರ್ತಾರಲ್ಲ, ಯಾವಾಗಾರು ಕುತ್ಕೊಂಡಿರ್ತಾರಲ್ಲ, ಅದಕ್ಕೆ ಕರೆಯಾಕಂತ ಬಂದೆ. ಅದಾನೆ ನಮ್ಮ ಲಲಿತವ ಇಲ್ಲಿ ಮನ್ಯಾಗ? ಅಯ್ಯ, ಇಲ್ಲಿ ಬಿಡಬೇಕ, ಲಲಿತವೇನು ಈ ಕಡೆ ಏನು ಬಂದಿಲ್ಲ ಬಿಡು. ಸವಿತಾ ಒಳಗಡೆ ಅಡುಗೆ ಮಾಡಾಕೊಂತಾಳೆ ನೋಡ. ನಾನು ಆಕಿ ಇಬ್ಬರು ಸೇರಿ ಅಡುಗೆ ಮಾಡಾಕೊಂತೀವಿ. ಆಕೆ ರೊಟ್ಟಿ ಬಡಿಯಾಕೊಂತಾಳ, ನಾನು ಬೇಯಿಸಾಕೊಂತಿದ್ದೆ ನೋಡು. ನೀನು ಒದ್ರಿದೆಲ್ಲ, ಅದಕ್ಕೆ ನಾನು ಹೊರಗಡೆ ಬಂದೆ ನೋಡು. ಅಯ್ಯ ಹೌದನ, ನಾನು ಇಲ್ಲಿಗೆ ಏನಾರು ಬಂದಾಳ ಏನಂತ ಅನ್ಕೊಂಡು ಬಂದೆ. ಮನ್ಯಾಗೆಲ್ಲ ಕೆಲಸ ಹಂಗ ಬಿದ್ದಾವ ನೋಡ, ಎಲ್ಲಿ ಹೋಗಳ ಏನು? ಮನೇಲಿ ಕೆಲಸನ ಮಾಡಂಗಿಲ್ಲ ಅಂತೈತವ ಆ ಹುಡುಗಿಯಂತೂ. ಏನು ಮೈಗಳತನ ಐತಾನೆ ಯವ್ವ, ನನಗಂತೂ ಸಾಕಾಗಿ ಹೋಗ್ಬಿಟ್ಟೈತಿ ನೋಡ ಮಾಧವ. ಮನ್ಯಾಗ ಕೆಲಸ ಎಲ್ಲ ಹಂಗ ಬಿದ್ದಾವು, ಎಲ್ಲಿ ಹೋಗಳ ನೋಡಿ ತಿರ್ಗಾಡಕ್ಕ. ಸರಿ ತಗೋ, ನಾನೇ ಮಾಡ್ತೀನಿ, ಮತ್ತೇನು ಮಾಡೋದತ್ತಾಗ ಬಂದಮೇಲೆ ಕೇಳ್ತೀನಂತ. ಹಂಗೇನಾರ ನಿಮ್ಮ ಮನೆ ತಲೆ ಬಂದ್ರೆ ಲಘುನ ಮನೆ ತಲೆ ಹೋಗ್ಬೇಕಂತ ನೋಡವ. ನಿಮ್ಮ ಚಿಗವ ಇಲ್ಲಿ ತನಕ ಕರೆಯಾಕೆ ಬಂದಿಲ್ಲ ಅಂತ ಹೇಳ್ಬೇಡ, ಮತ್ತು ಮರೆಯಾಕೆ ಹೋಗ್ಬೇಡ ನೀನು. ಅಯ್ಯ ಇಲ್ಲ ಬೇಕಾ, ಇಲ್ಲಿಗೆ ಬಂದ್ಲಂದ್ರೆ ನಿಮ್ಮ ಮನೆ ತಲೆ ಹೋಗಂತ ಹೇಳ್ತೀನಂತ ಅಷ್ಟು ಹೇಳ್ಬಿಡವ. ಪುಣ್ಯ ಬರ್ತೈತಿ, ನಾ ಏನು ಹೊಕ್ಕೇನಾ? ಆಯ್ತು ಬೇಕಾ. ಮನ್ಯಾಗ ಇಕ್ಕಿ ಕೆಲಸ ಮಾಡ್ತಾಳೆ. ಇಷ್ಟು ದಿನ ಆದ್ರೂ ಮನ್ಯಾಗ ಒಂದು ಕಸ ಅನ್ನಂಗಿಲ್ಲ, ಒಂದು ನೆಲ ಒರೆಸಂಗಿಲ್ಲ, ಈ ಕಡೆ ತೆಗ್ದು ಈ ಕಡೆ ಇಡಂಗಿಲ್ಲ, ಮತ್ತು ಇಕ್ಕಿ ಕೆಲಸ ಮಾಡ್ತಾಳೆ. ಪಾಪ ಒಂದು ಮುಂಜಾನೆಯಿಂದ ರಾತ್ರಿವರೆಗೂ ಆ ಹುಡುಗಿದು ಮನ್ಯಾಗೆಲ್ಲ ಕೆಲಸ ಮಾಡ್ತೈತಿ, ಮತ್ತು ಆ ಹುಡುಗಿನ ಆಡ್ಕೊಳ್ಳೋದು. ಅದ ಹೆತ್ತ ತಾಯಿ ಆದಂಗೆ ಬೇರೆ ಯಾರೂ ಆಗಲ್ಲ ಅಂತಾರಲ್ಲ, ಅದು ಮಾತ್ರ ನಿಜ. ಈ ಹುಡುಗಿಗೆ ಅದು ಏನು ಗೋಳ ಏನು, ಒಟ್ಟು ನೆಮ್ಮದಿಯಿಂದ ಇರೋಕೆ ಬಿಡಂಗಿಲ್ಲ. ಮೊದಲು ಹಿತ್ತಲ್ದಾಗ ಆಸಿ ಕಳಿಸ್ಬೇಕು. ಹೆಂಗೆ ಈ ಕಡೆ ಓಣ್ಯಾಗಿನ ಅಲ್ಲಿ ಇಲ್ಲಿ ನೋಡೋಕಂತ ಹೋಗಳಾಕಿ, ಅಷ್ಟ್ರಾಗ ಲಲಿತವ್ವ ಮನೆಯಾಗಿರ್ಬೇಕು. ಇಲ್ಲಾಂದ್ರೆ ಸುಮ್ಮನೆ ಆ ಹುಡುಗಿಗೆ ಹೊಡೆಯೋದು ಬಡಿಯೋದು ಮಾಡ್ತಾಳೆ ಇಕ್ಕಿ.
ಅಯ್ಯ ಲಲಿತವ್ವ, ಅಷ್ಟ್ಯಾಕೆ ಒಂದ ಸಮನ ಹುಡ್ಕೊಂತ ಬರಾಕುಂತಿದ್ಯಪ್ಪ, ಹಿತ್ತಲ್ದಾಗ ಆಸಿ ಮೆಲ್ಲಕ್ ಬಾರವ್ವ, ಬಿದ್ದಿದ್ದಿ. ಚಿಕ್ಕಪ್ಪ ಚಿಕ್ಕವ್ವ ಬಂದ ನಮ್ಮ ಮನೆಗೆ. ಏನೇನ ಇಲ್ಲ. ಹುಷಾರಾಗ ಉಸಿರಾಡು. ಆ ನಮ್ಮಿ ದಮ್ಮ ತಂಗ ಓಡ್ ಬಂದಿಯಲ್ಲ ಹುಡುಗಿ, ಏನಾಗೈತಿ ನೀವು ಚಿಗವ್ವ? ನಿನ್ನ ನೋಡ್ಕೊಂತ ನಾ ಓದ್ಲವ ಇತ್ತ ಹೊರಗೆ, ಏನ ಬಂದಿಲ್ಲ ಬಿಡು. ಅದು ಚಿಕ್ಕಪ್ಪ, ಅದು ಸವಿತಿ ಶಾವಿಗೆ ಪಾಯಸ ಮಾಡಿಲ್ಲಂತ, ನನಗಿಷ್ಟ ಅಂತಂದು ತಿನ್ನಾಕಂತ ರಾತ್ರಿನ ಕರೆದಿಲ್ಲ. ನಾನು ಹೋಗಿಲ್ಲಾಗಿದ್ದೆ, ಅದಕ್ಕೆ ಈಗ ಹೋಗಿದ್ನ ಅವ್ರ ಮನೆಗೆ ಶಾವಿಗೆ ಪಾಯಸ ತಿನ್ನಾಕೊಂತಿದ್ದೆ. ಅಷ್ಟೊತ್ತಿಗೆ ಚಿಗೋ ಬಂದುಬಿಟ್ಲು. ನಾನು ಚಿಗೋ ಬಂದ್ಲು ಅಂತಂದು ಅವ್ರ ಮನೆಗೆ ಹಿತ್ತಲ್ದಾಗ ಹಾಸಿ ಇತ್ತಾಗ ನಮ್ಮ ಮನೆ ಕಡೆ ಓಡಿ ಬಂದುಬಿಟ್ಟೆ. ಚಿಕ್ಕಪ್ಪ, ಅಕಸ್ಮಾತ್ ಚಿಗವ್ ಬಂದ್ಲಂದ್ರೆ ನಾ ಇಲ್ಲೇ ಮನ್ಯಾಗ ಇದ್ದೆ ಅಂತ ಹೇಳ ಚಿಕ್ಕಪ್ಪ, ಇಲ್ಲಾಂದ್ರೆ ಮತ್ತೆ ಚಿಗವ್ವ ಒದ್ರಾಡಕ್ಕೆ ಕುಂತು ಬಿಡ್ತಾಳೆ. ಪ್ಲೀಸ್ ಚಿಕ್ಕಪ್ಪ, ಕೈ ಮುಗಿತೀನಿ. ಅಯ್ಯೋ ನನ್ನ ಮಗಳ, ಹೌದನ? ಆತು ತಗೋರೋ, ನೀನು ಒಳಗಡೆ ಇರು. ಅಕ್ಕಿ ಬಂದಂದ್ರೆ ನಾನೆಲ್ಲ ಹೇಳ್ತೀನಿ ಅಂತ ತಗೋ, ನೀ ಏನು ತಲೆ ಕೆಡಿಸ್ಕೋಬೇಡ. ಒಳಗಡೆ ಹೋಗವ. ಸರಿ ಚಿಕ್ಕಪ್ಪ. ಎತ್ತಾಗ ಹಾಳಾಗಿ ಹೋಗಿದ್ದಾಳೆ ಇವಳು ಲಲಿತಿ. ಮನ್ಯಾಗ ವಾರೆ ಬದುಕಿರಂಗಿಲ್ಲ. ನೀ ಏನಾರ ಮನಿ 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 ಗಂಡ 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 ತಿರ್ಗದ ಗಂಡು ಮಕ್ಕಳ ಥರ. ಎಷ್ಟಂತ ಹೇಳ್ಬೇಕನ್ನ ಒಂದಿಟ್ಟು ಜವಾಬ್ದಾರಿ ಅನ್ನೋದೇ ಇಲ್ಲ ಈ ಹುಡುಗಿಗಂತೂ. ನಾನಾಗಿದ್ದಕ್ಕೆ ಮನ್ಯಾಗ ಇಟ್ಕೊಂಡೀನಿ. ಬೇರೆಯವ್ರು ಯಾರು ಆಗಿದ್ದಿದ್ರೆ ಇಷ್ಟೊತ್ತಿಗೆ ಈಕಿನ ಒದ್ದು ಹೊರಗಡೆ ಆಗ್ತಿದ್ರು ಮನೆಯಿಂದ. ಸಾಕಾಗೋಗೈತಿ ಈ ಹುಡುಗಿದ ಸಲುವಾಗಿ. ಇದಕ್ಲಿ ಅದು ಏನಾತು? ಇದಕ್ಕೆ ಏನೋ ಒದ್ರಾಕೊಂತಿದ್ದಿಲ್ಲ, ಯಾರಿಗೆ ಒದ್ರಾಕೊಂತಿದ್ದಿ? ಇನ್ಯಾರು ಅದಳಲ್ಲ, ನಿಮ್ಮ ಅಣ್ಣನ ಮಗಳು, ನಿಮ್ಮ ಮುದ್ದಿನ ಮಗಳು ಲಲಿತಿ. ಎಲ್ಲಿ ಹೋಗಾಳನ ನೋಡು, ಮನ್ಯಾಗ ಇಲ್ಲ. ಕೆಲಸ ನೋಡಿದ್ರೆ ಯಾ ನಮ್ನಿ ಬಿದ್ದಾವು ಮನ್ಯಾಗ. ಎಲ್ಲಿ ತಿರ್ಗಾಡಕ್ಕೆ ಹೋಗಾಳ ಏನು? ನಂಗಂತೂ ಸಾಕಾಗೋಯ್ತಿ. ನೀನು ಹೇಳಂದ್ರೆ ಏನು ಹೇಳಂಗಿಲ್ಲ ಆಕಿಗಂತೂ. ಅಷ್ಟು ಮುದ್ದು ನಿನಗೆ ಆ ಮಗಳ ಮೇಲಂದ್ರೆ. ಅಲ್ಲಲ್ಲಿ ನಿಂಗೇನು ತಲೆ ಬರೋಬ್ಬರಿ ಐತನಿ ಏನಿಲ್ಲ. ಲಲಿತವ್ವ ಒಳಗಡೆನ ಅದಾಳಲ್ಲ, ಆಕಿ ಮನ್ಯಾಗ ಅದಾಳ. ನೀನಿದು ಊರೆಲ್ಲ ಸುತ್ತಾಡ್ಕೊಂಬರಕ್ಕೆ ಹೋಗಿದ್ದೆ ಆಕಿನ ಹುಡ್ಕಕ್ಕೆ. ಏನು ಹೇಳಾಕುಂತೀರಿ ನೀವು? ಆಗಲ್ಲಾರ ಮನೆಯೆಲ್ಲ ನೋಡಿ ನಾನು ಇಲ್ಲಾಗಿದ್ಲಕ್ಕಿ ಈಗ ಹೆಂಗೆ ಬರ್ತಾಳೆ ಇಲ್ಲಿಗೆ? ಎಲ್ಲಿ ಹೋಗಾಳ ಏನ? ನೀವು ಸುಮ್ಮನೆ ಆಕಿ ಪರವಾಗಿ ವಹಿಸ್ಕೊಂಡು ಬರಾಕ್ ಹೋಗ್ಬೇಡ್ರಿ ನೋಡ್ರಿ. ಅಯ್ಯ ನಿಜಾಲಿ, ಇಲ್ಲೇ ಒಳಗಡೆನ ಅದಾಳಲ್ಲ, ತಡಿ ಬೇಕಾದ್ರೆ ಕರಿತೀನಿ. ಲಲಿತಮ್ಮ, ಒಂತಟಗೆ ಇಲ್ಲಿ ಹೊರಗೆ ಬಾರವ. ಏನು ಚಿಕ್ಕಪ್ಪ, ಏನಾರು ಬೇಕಿತ್ತಾ? ನೋಡಿದೇನ್ಲೇ, ಇಲ್ಲೇ ಅದಾಳ ನೋಡು, ಒಳಗಡೆನ ಅದಾಳ. ನೀನು ಊರೆಲ್ಲ ತಿರ್ಗಾಡ್ಕೊಂಬರಕ್ಕೆ ಹೋಗಿದ್ದೆ ಆಕಿ ನೋಡ್ಕೊಂತ. ನಿನಗಂತೂ ಬುದ್ಧಿನೇ ಇಲ್ಲ. ಅಲ್ಲಲೇ, ಆಗಲ್ಲಾರ ನಾನು ಆ ನಮ್ನಿ ಓದ್ರಿದೆ, ನಿನಗೆ ಕಿವಿ ಕೇಳಿಸ್ಲಿಲ್ಲನ? ಈಗ ಎಲ್ಲಿಂದ ಬಂದಿ ನೀನು? ನಿಜ ಹೇಳ, ಎಲ್ಲಿದ್ದಿ ನೀನು? ಆಗಲೇ ನಾನು ಆ ನಮ್ನಿ ಓದ್ರಿದ್ರು ನಿನಗೆ ಕೇಳಿಸ್ಲಿಲ್ಲ ಅಂದ್ರೆ ಎಲ್ಲಿದ್ದಿ? ಅದು ಚಿಗವ, ಆ ಹಿತ್ತಲ್ದಾಗ ಒಂದು ಸ್ವಲ್ಪ ಕಸ ಎಲ್ಲ ಬಿದ್ದಿತ್ತ, ಅದನ್ನೆಲ್ಲ ಸ್ವಚ್ಛ ಮಾಡಾಕೊಂತಿದ್ದೆ. ಹಾಗಾಗಿ ನೀನು ಒದ್ರಿದ್ದು ನಂಗೆ ಕೇಳಿಸಿಲ್ಲ ಅಂತ ಅನಿಸ್ತಿದ್ವಿ. ಇಲ್ಲೇ ಹಿತ್ತಲ್ದಾಗ ಇದ್ದೇವೆ ಚಿಗವ ನಾನು. ನೀನು ಹಿತ್ತಲ್ದಾಗ ಹೋಗಿ ನೋಡಿದೇನ? ಇಲ್ಲೇ ನಿಂತ್ಕೊಂಡು ಬಂಕದಾಗ ನಿಂತ್ಕೊಂಡು ಒದ್ರಿದಿ. ಆ ಹುಡುಗಿ ಹಿತ್ತಲ್ದಾಗ ಐತಿ, ಕೇಳಿಸಿಲ್ಲ. ಆಕೆ ಇಲ್ಲ ಅಂತ ಊರೆಲ್ಲ ನೋಡ್ಕೊಂಡ್ ಬಂದಿದ್ದಿ. ನೀನು ಹಿತ್ತಲ್ದಾಗ ನೋಡಿದ್ದೇನೆ ನೀನು? ಸರಿನಾ ತಂಗ? ಇಲ್ಲ, ಹಿತ್ತಲ್ದಾಗ ನಾನು ಮುಂದ್ಕತ್ತ ಹೋಗಿ ನೋಡ್ಲಿಲ್ಲ ಬಿಡ್ರಿ. ಈಗ ಏನಾರ ತಗ ಕಳೆ ತೆಗಿಯಾಕೊಂತಿದ್ಲೇನ, ಆ ಗಿಡದ ಗಂಟೆಗ ಕಂಡಿಲ್ಲ ಅನಿಸ್ತೈತೆ ನನಗೆ. ಸರಿ ತಗೋ, ಆತೋಗು, ಚಾ ಮಾಡ್ಕೊಂಬ ಅಂತಟಗ, ತಲೆ ನೋವು ಸಾಕುಂತೈತೆ ನನಗೆ. ಆತು ಬೀಚಗವ. ಹಿಂಗೆ ಯಾಮಾರಿಸ್ಬೇಕು ಹುಡುಗಿಗೆ. ಮೊದಲು ನೈಸ್ ಮಾಡಿ ನಾ ಏನು ಮಾತಾಡಕ್ಕೆ ಬಂದೀನಿ ಅದನ್ನು ಮಾತಾಡ್ಬೇಕಿತ್ತ ಅಲ್ಲಿ. ಆದರೂ ರಾಧಿ, ನೀನು ಬರ್ತಾ 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 ಭಾಳ ಚಂದ ಕಾಣಕೊಂತ ಬಿಡ್ಲಿ. ನಿನಗಂತೂ ವಯಸ್ಸಾಗಿತ್ತಂತಂದ್ರೆ ನಂಬಕ್ಕಾಗಲ್ಲ ನೋಡ್ಲಿ. ಅದ್ರಾಗೂ ನಿನಗೆ 2 ಮಕ್ಕಳು ಅದಾರಂದ್ರೆ ನಂಬಕ್ಕಾಗಲ್ಲ ನೋಡ್ಲಿ. ರೀ, ಏನಾಗೈತೆ ನಿಮ್ಗೆ? ಏನಿವತ್ತು ನಮ್ನಿ ಹೊಗಳಾಕ ಕುಂತು ಬಿಟ್ಟಿರಿ ನನ್ನನ್ನು? ಅಯ್ಯ, ಹಂಗಲ್ಲಲಿ, ಅದು ನಾನು ಇಷ್ಟು ದಿನ ನಿನ್ನನ್ನು ಇಷ್ಟು ಹತ್ರದಿಂದ ನೋಡೇಲಾಗಿದ್ದಲ್ಲ, ಅದಕ್ಕೆ ಇವಾಗ ನೋಡಿದೆಲ್ಲ, ಅದಕ್ಕೆ ಅನ್ನಕೊಂತೀರಿ. 2 ಮಕ್ಕಳು ತಾಯಿ ಅಂದ್ರೆ ನಿನ್ನನ್ನು ನಂಬಂಗೇ ಇಲ್ಲ ನೋಡ್ಲಿ. ಇನ್ನು ಹಂಗೆ ಅಷ್ಟು ಚಂದದಿ ನೋಡ್ಲಿ. ಮದ್ವೆ ಆಗೋ ಮುಂದೆ ಹೆಂಗಿದ್ದಿ ನೋಡು, ಈಗೂ ಹಂಗೆ ಅದಿದ್ದಿ ನೋಡ್ಲಿ ನೀನು. ರೀ ಹೋಗ್ರಿ, ನೀವಂತೂ ಮನ್ಯಾಗ ಮಕ್ಕಳದಾವು, ಹೆಂಗೆ ಮಾತಾಡ್ಬೇಕನ್ನೋದು ನಿಮಗಂತೂ ಗೊತ್ತಾಗಲ್ಲಪ್ಪ. ಅಬ್ಬಾ ಲೇ, ನಿನಗೂ ನಾಚ್ಕೊಳಕ್ಕೆ ಬರ್ತೈತಲ್ಲೇ. ಯಾವಾಗ ನೋಡಿದ್ರು ಒಳ್ಳೆ ನಾಯಿ ಒದರ್ದಂಗೆ ಒದರ್ತಿರ್ತೀರಿ. ಈಗ ಭಾರಿ ನಾಚ್ಕೋತಿ ಬಿಡ್ಲಿ ನೀನು. ಅಂದ್ರ ನಿಮ್ಮ ಮಾತಿನ ಅರ್ಥ ಏನ್ರಿ? ಅದು ಹಂಗಲ್ಲಲ್ಲಿ, ಸಿಕ್ಕಿಗೆ ಹೋಗ್ಬೇಡ. ಯಾವಾಗಲೂ ಜೋರಾಗಿ ಮಾತಾಡ್ತಿರ್ತೀಯಲ್ಲ. ನೀನು ನಾಚ್ಕೊಂಡದ ನೋಡಿಲ್ಲಾಗಿದ್ದೆ ನಾನು, ಭಾಳ ವರ್ಷ ಆಗ್ಬಿಟ್ಟಿತ್ತು. ಇವತ್ತು ನಾಚ್ಕೊಂಡಿಲ್ಲ, ಅದಕ್ಕೆ ಅಂದೆ ಆಟ. ಅಂದರೂ ಭಾಳ ಚಂದ ಕಾಣಿಸ್ತೀವಿ ನೋಡ್ರಿ ನೀನಂತೂ ನಾಚ್ಕೊಂಡಾಗ.